ವಿವೇಕ ಚೂಡಾಮಣಿಯಲ್ಲಿ ಆತ್ಮ ಮತ್ತು ಭಕ್ತಿಯಲ್ಲಿ ಆತ್ಮಬೋಧ ಇದರ ಪ್ರಕರಣ ಗ್ರಂಥಗಳಲ್ಲಿ ಮಾಡಿಕೊಡೋದು. ಈ ರೀತಿಯಾದಂತ ನಮ್ಮಲ್ಲಿ ಕುಮಾರ ಭಟ್ರು ಮಾಡಿದ್ರು. ತಂತ್ರವಾರ್ತಿಕ, ಶ್ಲೋಕವಾರ್ತಿಕ, ತುಕ್ತಿಕ ಅಂತ ತುಪ್ಪಂದ್ರೆ ಚಿಕ್ಕದು ತುಕ್ತಿಕ ಆ ರೀತಿಯಲ್ಲಿ ಮಾಡಿಕೊಡ್ತಾರೆ. ಅಂದ್ರೆ ಬೇರೆ ಬೇರೆ ಆವೃತ್ತಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ವಿಷಯವನ್ನು ಎಲ್ಲರಿಗೂ ತಲುಪಿಸಬೇಕು. ಇದು ಕೇವಲ ಒಂದು ಬೌದ್ಧಿಕವಾದ ಬರವಣಿಗೆಯಲ್ಲಿ ಮಾತ್ರವಲ್ಲ, ಆಚರಣೆಯಲ್ಲಿ ಕೂಡ ಒಂದು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ನೃತ್ಯ ಇರ್ಬೋದು, ಪ್ರತಿಯೊಂದರೊಳಗೂ ಕೂಡ ಎಲ್ಲ ಸ್ತರದ ಜನಕ್ಕೂ ಕೂಡ ಅದು ಸಾರ ತಿಳಿಯಬೇಕು ಅನ್ನುವ ಕಳಕಳಿ ಹೋಗುವುದು. ಆಯಾ ಶಾಸ್ತ್ರಗಳ ದೊಡ್ಡ ಗ್ರಂಥಗಳಿದ್ದರೂ ಪುರಾಣಗಳಲ್ಲಿ ಅವುಗಳ ಬಹಳ ಸಿಂಪ್ಲೆಸ್ಟ್ ಫಾರ್ಮ್ ಅಂತೀವಲ್ಲ ಆ ರೀತಿಯಾದಂತಹ ಒಂದು ಉದಾಹರಣೆಗೆ ಅಗ್ನಿ ಪುರಾಣ ತೆಗೆದುಕೊಂಡ್ರೆ ಸಾಕು. ನಿಮಗೆ ಎಷ್ಟೊಂದು ಕಲೆಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ, ವಿವರಗಳ ಬಗ್ಗೆ, ಚಂದ್ರಶಾಸ್ತ್ರದ ಬಗ್ಗೆ ಬೇಕಾ ಒಂದು 80 ಶ್ಲೋಕಗಳು ಸಿಗುತ್ತೆ. ಅಥವಾ ನಿಮಗೆ ಆಯುರ್ವೇದದ ಬಗ್ಗೆ ಬೇಕಾ ಅದರ ಬಗ್ಗೆ ಒಂದಷ್ಟು ಸಿಗುತ್ತೆ. ಗರ್ಭ ಪುರಾಣದಲ್ಲಿ ದಾಖಲೆ ಸಿಗುತ್ತೆ. ಅಂದ್ರೆ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್ ಅನ್ನುವಂಥದ್ದು ಸಿಗಬೇಕು ಅಂತ ನಾನು ಹೇಳ್ತಾನೆ ಇರ್ತೇನೆ. ನಿಮ್ಮ ಪುರಾಣಗಳು ಈ ಗೊತ್ತಿರೋ ವಿಕಿಪೀಡಿಯಾ ತರ ಅಂತ ಅಂದ್ರೆ ಎಲ್ಲರಿಗೂ ತಲುಪಬೇಕು. ಯಾಕೆ ಹೇಳ್ತಿದ್ದೀನಿ, ನಮ್ಮಲ್ಲಿ ಒಂದು ದೊಡ್ಡ ಕೂಗಿದ್ದಿದೆ, ಯಾರಿಗೂ ಜ್ಞಾನ ತಲುಪಿಸಬಾರ್ದು ಅಂತ ಮುಚ್ಚಾಗ್ತಾ ಇತ್ತು ಅಂತ. ಆ ರೀತಿಯಾದದ್ದು ಅಲ್ಲ. ಒಬ್ಬ ಆಚರಣೆ ಮಾಡೋದಕ್ಕೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ ಅಂತೆಲ್ಲ ಏನ್ ಹೇಳ್ತಾನೆ, ಆ ರೀತಿಯಲ್ಲಿ 3 ನೀರಿಗೂ ಗತಿ ಇಲ್ಲ ಅವ್ರ ಮನೆಯಲ್ಲಿದ್ದ ನಮ್ಮ ಗ್ರಾಮೀಣರು ಹೇಳ್ತಕ್ಕಂಥದ್ದು. 3 ನೀರು ರಾಚಾಮೆ ಅಂತಲೇ ಶ್ರೌತಾಚರಣದಲ್ಲಿ ಪರಿಪತ್ಯ ಸತತ್ವಸ್ಪೃಶ್ಯ ಅಂತ ಶ್ರೌತದಲ್ಲಿ ಏನ್ ಬರುತ್ತೆ ಅದು ಸಾಮಾನ್ಯದಲ್ಲಿ ಇರುವುದು. ಅಂದ್ರೆ ನೋಬಡಿ ಶುದ್ಧಿ ಡಿಸೀವ್ಡ್ ಆಗ ಯಾರಿಗೂ ಕೂಡ ಆ ಜ್ಞಾನದಿಂದ ವಂಚನೆ ಆಗಬಾರದು, ಜ್ಞಾನ ವಂಚಿತರಾಗಿ ಅದನ್ನು ಬಾಳಬಾರದು ಅನ್ನೋ ಪದ್ಧತಿ ಅದನ್ನ ತೋರ್ಪಡಿಸಿಕೊಡ್ತಾ ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ಇದು ಬಹಳ ಹೊತ್ತು ಅಂತ ಎಷ್ಟು ಹೇಳಿದ್ರು ಸಾಲದು. ಆ ರೀತಿಯಾದ ಕೆಲಸವನ್ನ ನಮ್ಮ ನಿಲುಮೆಯ ಬಳಗ ಮಾಡ್ತಾ ಇದೆ. ಅದಕ್ಕೂ ಹೆಚ್ಚಾಗಿ ನನಗೆ ತುಂಬಾ ಸಂತೋಷ ಏನಂದ್ರೆ, ಇಲ್ಲಿ ಚಿಕ್ಕ ವಯಸ್ಸಿನವಳು ಹೆಚ್ಚಾಗಿ ದೈ ಮಾಡಿಕೊಳ್ಳದೆ ಕಪ್ಪಾಗಿರ್ತಕ್ಕಂಥ ತಲೆ ಕೂದಲವ್ರು ಬಂದಿದ್ದೀರಾ, ಅದು ಬಹಳ ಸಂತೋಷದ ಸ್ಥಿತಿ. ಯಾಕೆಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಹೋದಾಗಲೆಲ್ಲ ಇನ್ನೇನು ಬೋರ್ಡಿಂಗ್ ಮಾಸ್ ತಗೊಂಡಿರ್ತಕ್ಕಂಥವರೇ ಸಿಗ್ತಾರೆ, ಪ್ರಯೋಜನವಾಗೋದಿಲ್ಲ. ಅವರಿಗೆ ತಿಳಿದಷ್ಟು ಪಾಪ ಸಂಕಟ ಆಗುತ್ತೆ, ಅಷ್ಟೇ ಏನೂ ಇಲ್ಲ. ಅದರಿಂದ ಚಿಕ್ಕ ವಯಸ್ಸಿನವರಿಗೆ ಇಂಥ ವಿಷಯಗಳು ತಿಳಿದ್ರೆ ಇನ್ನು ಒಂದು 30 ವರ್ಷ, ಇನ್ನು 40 ವರ್ಷ ಅದನ್ನ ಪರ್ಟಿಕ್ಯುಲೇಟ್ ಮಾಡುವ, ಸಂಕ್ರಮಣ ಮಾಡುವ ಅವಕಾಶ ಉಂಟು ಅಂತ ಅನಿಸುತ್ತೆ. ಮತ್ತೆ ಇದಕ್ಕೆ ಗಟ್ಟಿಯಾದ ಆಧಾರಗಳ ಮೇಲೆ ನಾವು ಮಾಡಬೇಕಾದದ್ದು. ಈಚೆಗೆ ನಮ್ಮ ಸೈನ್ಸ್ ಕಾಂಗ್ರೆಸ್ ನಲ್ಲಿ ಏನು ಕೋಲಾಹಲ ನಡೆಯಿತು ಅಂತ ನಿಮಗೆ ಗೊತ್ತಿದೆ. ಅದರ ಪ್ರೊಸೀಡಿಂಗ್ಸ್ ಯಾವ್ದು ಬಂತು, ಅದರ ಸಂಪಾದಕ ಬರವಣಿಗೆಯನ್ನ ಪ್ರೊದ್ದುಂ ನರಸಿಂಹ ಅವರು ಮಾಡಿದ್ದಾರೆ. ಆ ಸಂಪಾದಕೀಯವನ್ನ ಈಚೆಗೆ ನಾನು ಓದಿದೆ, ಗೆಳೆಯರು ಹಂಚಿಕೊಂಡ್ರು. ಬಹಳ ವಿವೇಕಪೂರ್ಣವಾದ ಧೈರ್ಯ, ವಿವೇಕ ಎರಡು ಚೆನ್ನಾಗಿರ್ತಕ್ಕಂಥ ಬರವಣಿಗೆ ಮಾಡಿದ್ದಾರೆ. ಅಲ್ಲಿ ಹೇಳ್ತಾರೆ ಭಾರದ್ವಾಜ ವೈಮಾನಿಕ ಶಾಸ್ತ್ರದಂತವು ಯಾವ ರೀತಿಯಾಗಿ ಅಬದ್ಧ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅವರು ನಮ್ಮ ಬೌಧಾಯನದಲ್ಲಿ ಕಂಡು ಬರತಕ್ಕಂಥ ಈ ಹೊತ್ತಿನ ಪೈಥಾಗರಸ್ನ ಮೂಲವಾದ ಸ್ವರೂಪ ಏನಿದೆ, ಅಥವಾ ಭಾರತೀಯ ಗಣಿತಕ್ಕೆ ಒಬ್ಬ ನೀಲಕಂಠ ಇರ್ಬೋದು, ಮಾಧವ ಇರ್ಬೋದು, ನಾರಾಯಣ ಇರ್ಬೋದು, ಬ್ರಹ್ಮಗುಪ್ತ ಇರ್ಬೋದು, ಇವುಗಳು ಮಾಡಿದ್ದು ಪಾಶ್ಚಾತ್ಯರು ಮಾಡಿದ ಯಾವುದೇ ಒಂದು ಸಂಶೋಧನೆಗಿಂತ, ಗಣಿತದಲ್ಲಿ ನಡೆಸಿದ ಯಾವುದೇ ಸಂಶೋಧನೆಗಿಂತ ಗುಣಮಟ್ಟದಲ್ಲಿ ಮಾತ್ರವಲ್ಲ ಕಾಲದೃಷ್ಟಿಯಿಂದ ಕೂಡ ತುಂಬಾ ಉತ್ತಮವಾದದ್ದು. ಅವರಿಗಿಂತ 50-60 ವರ್ಷ ಅಲ್ಲ, 8-10 ಶತಮಾನಗಳ ಮುಂಚೆ ಮಾಡಿದ್ದೇನು, ಇದನ್ನ ಆಕಸ್ಮಿಕ ಅಂತ ಹೇಳಕ್ಕಾಗಲ್ಲ, ಒಪ್ಕೋಬೇಕು ಅಂತ ಬಹಳ ಸಮರ್ಥವಾಗಿ ತೋರಿಸಿದ್ದಾರೆ. ಈ ರೀತಿಯಲ್ಲಿ ವಿವೇಕಪೂರ್ಣವಾದ ವಿಶ್ಲೇಷಣೆಯನ್ನು ಸಾಗಲೇಬೇಕಾಗಿದೆ. ಅದರ ಒಂದು ಮುಖ್ಯವಾದ ಪ್ರಕಲ್ಪ ಇಲ್ಲಿ ಸಾಗಿದೆ. ನನಗನ್ಸುವುದು ನಮ್ಮ ಪರಂಪರೆಯಲ್ಲಿ ಆರ್ಯರ ಆಕ್ರಮಣ ಅನ್ನುವ ಒಂದು ಅಬದ್ಧ ಸಿದ್ಧಾಂತಾಭಾಸ ಅದನ್ನು ಹಾಕಲು ಅದು ಮಾಡಿದಷ್ಟು ಅನಾಹುತ ಇನ್ಯಾವುದೂ ಮಾಡಿಲ್ಲ. ಅದರ ಜೊತೆಗೆ ಮತ್ತೊಂದು ಏನಂದ್ರೆ ಈ ಧರ್ಮ ಅನ್ನೋದನ್ನ ರಿಲಿಜನ್ ಅನ್ನೋದಕ್ಕೆ ಅನುವಾದ ಮಾಡಿದೆ. ಇವು ಎರಡೂ ಅತ್ಯಂತ ಬರ್ಬರವಾದ ಘೋರವಾದ ಅತ್ಯಾಚಾರಗಳನ್ನು ನನಗೆ ಆ ಆರ್ಯರ ಆಕ್ರಮಣ ಉಳಿದಿಲ್ಲದವಾದ ಅನ್ನೋದನ್ನ ಒಂದು ವಿದ್ವಾಂಸರ ಪಡೆ ತೋರ್ಪಡಿಸಬಹುದು. ಸ್ವಾತಂತ್ರ್ಯ ಪೂರ್ವದಲ್ಲೇ ಅವಿನಾಶ್ ಚಂದ್ರ ದಾಸ್ ಅವರಿರ್ಬೋದು, ಬುದ್ಧ ಪ್ರಕಾಶ್ ಇರ್ಬೋದು, ನಮ್ಮವರೇ ಆದಂತ ಎಸ್ ಶ್ರೀಕಂಠ ಶಾಸ್ತ್ರಿಗಳಿರ್ಬೋದು, ಈ ತರ ಹಲವರು ಮಹನೀಯರು ಅವರಿಗೆ ತಾವು ಏನೇನು ಆ ಹೊತ್ತಿನಲ್ಲಿ ಇತ್ತು ಸಾಕ್ಷ್ಯಗಳು ಅದನ್ನೇ ಬಲವಾಗಿ ಇಟ್ಕೊಂಡು ಪ್ರತಿಪಾದಿಸಿದರು. ಈಚಿನ ವರ್ಷಗಳಲ್ಲಿ ನಿಮ್ಮ ಡೇವಿಡ್ ಫಾಲಿ ಅವರು ಇರ್ಬೋದು, ರಾಜಾರಾಮ್ ಇರ್ಬೋದು, ಶ್ರೀಕಾಂತ್ ತಲಗೇರಿ ಇರ್ಬೋದು, ಕಾನ್ರಾಡ್ ಡೆಲ್ಸ್ ಇರ್ಬೋದು, ಕಥೇಸ್ ಇರ್ಬೋದು, ಮೊದಲಾದ ಅನೇಕರು ತುಂಬಾ ಚೆನ್ನಾಗಿ ಆ ಒಂದು ಕೆಲಸವನ್ನು ನಡೆಸಿದರು. ಆದರೆ ಇನ್ನೊಂದು ಉಳ್ಕೊಂಡಿತ್ತು,
ಅದು ಯಾವುದಂದ್ರೆ ಈ ಧರ್ಮ ಮತ್ತೆ ರಿಲಿಜನ್. ನಾನು ನನ್ನ ಹೆಮ್ಮೆಯನ್ನು ಹೇಳ್ಕೊಳತ್ತಲ್ಲ, ಇನ್ನೊಬ್ಬರಿಂದ ಇದನ್ನ ತಿಳ್ಕೊಳ್ಳೋಕೆ ಮುಂಚೆನೆ ನನಗೆ ಈ ಗುಮಾನಿ ಬಂದಿತ್ತು. ನಾನು ನನ್ನದಾಗಿ ನಿಶ್ಚಯ ಮಾಡಿಕೊಂಡಿದ್ದೆ. ಪ್ರೌಢಶಾಲಾ ದಿನಗಳಲ್ಲಿ ಆರ್ಯರ ಆಕ್ರಮಣ ಆಗುವ ಅನ್ನುವಂಥದ್ದು ಇಲ್ಲ ಅನ್ನೋದು ನಾನು ನಿಶ್ಚಯ ಮಾಡ್ಕೊಂಡಿದ್ದೆ. ಸಾಕ್ಷ್ಯಗಳಿಗೆ ಹುಡುಕಾಡ್ತಾನೆ ಕಾಲ ಕಳೆದ ಇಷ್ಟು ವರ್ಷಗಳ ವ್ಯಾಸಂಗದ ಬೆಳವಣಿಗೆ ಆ ಸಾಕ್ಷ್ಯಗಳ ಅನ್ವೇಷಣೆ ಆಗಿತ್ತು. ಹಾಗೆ ಎಂದಿಗೂ ಕೂಡ ಧರ್ಮ ಅನ್ನೋದು ರಿಲಿಜನ್ ಅಲ್ಲ ಅಂತ ಕೂಡ ಸ್ಪಷ್ಟವಾಗಿ ತೀರ್ಮಾನ ಮಾಡಿಕೊಂಡಿದ್ದೆ. ಮತ್ತೆ ಬಾಲಗಂಗಾಧರ ಅವರ ಬರವಣಿಗೆಗಳಿಗಿಂತ ಮುಂಚೆನೆ ನನ್ನ ಬರವಣಿಗೆಗಳು ನಾನು ಸ್ಪೆಸಿಫಿಕ್ ಆಗಿ ಬೇರೆ ಹೇಳ್ತಾ ಬಂದೆ. ಆದ್ರೆ ನರಿಗೂ ಗಿರಿಗೆ ಮುಟ್ಟಲ್ಲ, ವ್ಯಾಪಕವಾದ ರೀತಿಯಲ್ಲಿ ಅದನ್ನ ಒಂದು ಚಳವಳಿಯ ಮಟ್ಟಕ್ಕೆ ತೆಗೆದುಕೊಂಡು ಬಂದು ಬಹುಜನರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಗಿಸಿದಷ್ಟೇ ಯಶಸ್ಸು ಬಾಲಗಂಗಾಧರ ಅವರಿಗೆ ತಲುಪುತ್ತದೆ. ಯಾಕೆಂದ್ರೆ ಇದು ಎಷ್ಟು ಅನಾಹುತ ಮಾಡಿದೆ ಅಂದ್ರೆ ಎಲ್ಲವನ್ನೂ ಆ ಕ್ರೈಸ್ತ ಚೌಕಟ್ಟಿನಲ್ಲಿ ನೋಡಬೇಕು ಅನ್ನೋದು ಮಾಡಿ, ಅದು ಸಂಗೀತವೇ ಇರಬಹುದು, ಸಾಹಿತ್ಯ ಇರಬಹುದು, ಎಲ್ಲಕ್ಕೂ ಕೂಡ ಆ ರಿಲಿಜನ್ನಿನ ದೃಷ್ಟಿ ಅಂತದ್ದು ಅನ್ನೋದರ ಧೋರಣೆಯಿಂದಲೇ ಕಾಣುವಂಥದ್ದು. ಇಂದಿಗೂ ಅದು ಬಂದಿದೆ. ಅದರ ಒಂದು ದುಷ್ಪರಿಣಾಮಗಳು ಇಂಥದ್ದು. ಇವರೆಲ್ಲರೂ ಅದಕ್ಕೆ ಹೇಗೆ ನಮ್ಮ ಸಂಶೋಧನೆ ಕೇಂದ್ರವನ್ನು ಬಲಿ ಕೊಡಬೇಕಾಯಿತು ಅನ್ನೋದೆಲ್ಲ ನೀವು ಕಂಡೇ ಇಲ್ಲ. ವಚನಗಳಲ್ಲಿ ಕಂಡುಬರುವ ಸಾಮಾಜಿಕ ಆಂದೋಲನದ ವ್ಯಾಪ್ತಿ ಯಾವುದು? ಇದು ವಚನಗಳಿಗೆ ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದಲ್ಲಿ ಬೌದ್ಧ ಅದಕ್ಕೆ ಹಾಗಾಗಿದೆ. ಅದನ್ನ ದಯಮಾಡಿ ಅವರು ತೆಗೆದುಕೊಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಅಟ್ ದಿ ನ್ಯಾಷನಲ್ ಲೆವೆಲ್ ಬುದ್ಧಿಸಂ ಅನ್ನೋದು ಈ ತರಹ ಒಂದು ಜಾತಿ ನಿರ್ಮೂಲದ, ಮತ ನಿರ್ಮೂಲದ, ಒಂದು ಸೆಕ್ಯುಲರಿಸಂನ ಆಯಾಮ ಅಂತ ಇದನ್ನು ಮತ್ತೆ ಮತ್ತೆ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಮತ್ತೆ ಬುದ್ಧನ ದೃಷ್ಟಿಯನ್ನೇ ಬೇರೆಯಾಗಿ ನೋಡಿದ್ದಾರೆ. ಇದು ಹಿಂದಿಯೇ ಆನಂದ ಕುಮಾರ ಸ್ವಾಮಿ ಅವರಾಗಲಿ ಅಥವಾ ಇವರು ಮಿಸೆಸ್ ಅಂಡ್ ಮಿಸ್ಟರ್ ರೈಸ್ ಡೇವಿಡ್ಸ್ ಮೊದಲಿಗೆ ಸಂಶೋಧನೆ ಮಾಡಿದವರಾಗಲಿ, ಆಮೇಲೆ ನಮ್ಮೂರೇ ಆಗುತ್ತಾ ಬಲದೇವ್ ಗೋಪಾಧ್ಯಾಯ ಅಂತ ಅನೇಕರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದ ರಾಮಚಂದ್ರಾಯರು ಮೊದಲಾದರೂ ತುಂಬಾ ಚೆನ್ನಾಗಿ ಇದರ ಬಗ್ಗೆ ಸಮರ್ಥವಾದ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅವು ಯಾವುದೂ ಕೂಡ ಇವರಿಗೆ ಗಮನಕ್ಕೆ ಬರೋದಿಲ್ಲ. ಈಗ ಬಹಳ ವಿಲಕ್ಷಣವಾಗಿ ಸೆಕ್ಯುಲರಿಸಂನ ಐಡಿಯಲ್ಸ್ ಅಲ್ಲಿ ಯಾರ್ಯಾರೆಲ್ಲ ಸೇರಿಸ್ಬಿಟ್ಟಿದ್ದಾರೆ ಅಂತ ನೋಡಿ. ಟಿಪ್ಪು ಸುಲ್ತಾನ್ ಪಕ್ಕ ಅಂಬೇಡ್ಕರ್ ಕೂತ್ಬಿಟ್ಟಿದ್ದಾರೆ. ಇದ್ರ ಮಧ್ಯದಲ್ಲಿ ಹೇಗೋ ಒಂದು ರಾಣಿ ಚೆನ್ನಮ್ಮ ಇರಲಿ ಅಂತ ಅವಳನ್ನು ತಂದು ಕೂಡಿಸ್ಬಿಡ್ತಾರೆ. ಒಬ್ಬ ಬಸವಣ್ಣನವರು ಕೂತಿದ್ದಾರೆ, ಬುದ್ಧ ಕೂತಿದ್ದಾರೆ, ಗಾಂಧಿ ಕೂತಿರೋದು, ಈ ತರದ್ದೆಲ್ಲ ಮಾಡಿಕೊಡ್ತಾರೆ. ಸ್ಟೇಜ್ ಬೆಡ್ಮೇಟ್ಸ್ ಈ ರೀತಿಯಾದನ್ನೆಲ್ಲ ಕೂಡಿಸಿದ್ದಾರೆ. ಇದು ತುಂಬಾ ಅನಾಹುತಕಾರಿ ಆಗುತ್ತೆ. ಬಹುಶಃ ಅಂಬೇಡ್ಕರ್ ಅವರ ಬರವಣಿಗೆಗಳಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರು ಈ ಸೂಡೋ ಸೆಕ್ಯುಲರಿಸಂನ ಯಾವ ರೀತಿಯಲ್ಲಿ ವಿರೋಧಿಸಿದ್ದಾರೆ ಅಂತಕ್ಕಂಥದ್ದು. ಭಾರತ ವಿಭಜನೆ ಆಗುವ ಸಂದರ್ಭದಲ್ಲಿ ಅವರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೇಗಾಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಅವರು ಬೌದ್ಧರನ್ನು ಸ್ವೀಕರಿಸಿದ ನೆಲೆ ಎಂತದ್ದು ಅನ್ನೋದಾದ್ರೆ ಕಂಡ್ರೆ ಖಂಡಿತವಾಗಿ ಟಿಪ್ಪು ಸುಲ್ತಾನನ ಅಂಬೇಡ್ಕರ್ನ ಮುಂದೆ ಆಗೋದೇ ಇಲ್ಲ. ಇದು ಸಂಕೀರ್ಣವಾಗಿ ಅದೇ ರೀತಿಯಲ್ಲಿ ಬಸವಣ್ಣನವರು ಬುದ್ಧ ಇವರೆಲ್ಲ ಆತ್ಮವಾದಿಗಳು. ಮತ್ತೆ ಮತ್ತೆ ಬುದ್ಧ ಅನಾತ್ಮವಾದಿ ಅಂತ ಹೇಳ್ತಾರೆ. ಅವನು ದೇಹವನ್ನ ಮನಸ್ಸನ್ನ ಆತ್ಮ ಅನ್ನೋ ಅರ್ಥದಲ್ಲಿ ನವೇ ಅರ್ಥ ಹೋಲಿಸಿದ್ರೆ ಆ ರೀತಿಯಾದ ಆತ್ಮ ನನ್ನದಲ್ಲ ಅಂತ ಹೇಳ್ತಾ ಬಂದ. ಮತ್ತೆ ಕಟ್ಟ ಕಡೆಗೆ ಅವನು ಹೇಳಿದ್ದಲ್ಲೂ ಅರ್ಥದೀಪಾಚರಿಸತ ಅಪ್ಪಮಾದೇಚರಿಸತ ಅಂತ ನೀವು ಆತ್ಮದೀಪಕರಾಗಿ ಓಡಾಡಿ ನಿಮ್ಮ ವಿವೇಕದಲ್ಲಿ ನೀವು ಇರಿ ಅಂತಂದ. ಹೀಗಾಗಿ ಬುದ್ಧನ ದೃಷ್ಟಿ ಏನು ಅನ್ನೋದನ್ನ ಬೇಕು ಅಂತಲೇ ಮರೆಮಾಚಿ. ಆಮೇಲೆ ಅಪ್ಪಟ ಬೌದ್ಧ ವ್ಯಾಸಂಗ ಮಾಡಿದವರು ಕೂಡ ಹೇಳಲಾಗದ ಸುಳ್ಳುಗಳನ್ನು ಇವರು ಹೇಳಿದ್ದಾರೆ. ಉದಾಹರಣೆಗೆ ಶಂಕರಾಚಾರ್ಯರ ಗುಂಡಾಗಿರಿ ಇತ್ಯಾದಿ ಎಲ್ಲ ಬೆಳ್ಕೊಂಡು ಬಂದಿದೆ. ಅವರಲ್ಲಿ ಕಾಣಿಸುತ್ತೆ ಆ ರೀತಿಯಾದಂತ ಬರವಣಿಗೆಗಳ ಮೂಳೆ ಬೆಳೆ ಮತ್ತೆ ಮತ್ತೆ ಬರ್ತಾ ಇದೆ. ದೊಡ್ಡ ಇತಿಹಾಸಕಾರರು, ಬೌದ್ಧದಲ್ಲಿ ಸಂಶೋಧನೆ ಮಾಡಿದವರು, ಕಮ್ಯುನಿಸ್ಟ್ ಅಂತ ಆಗಿದ್ದಂತ ರಾಹುಲ್ ಸಾಂಸ್ಕೃತಿಕ ಅಂತ ತಮ್ಮ ಬುದ್ಧಚರ್ಯ ಗ್ರಂಥದಲ್ಲಿ ಬೌದ್ಧರು ನಾಶ ಆಗೋದಕ್ಕೆ ಇಸ್ಲಾಂ ಕಾರಣ ಅಂತ ಬರ್ತಿದ್ದಾರೆ. ಮತ್ತೆ ಯಾವ ಶಂಕರಾಚಾರ್ಯರು ಬೌದ್ಧರನ್ನು ನಾಶ ಮಾಡಲಿಲ್ಲ ಅಂತ ಬರೆದಿದ್ದಾರೆ. ಆದ್ರೆ ಕನ್ವರ್ಟ್ ಈಸ್ ಫಾರ್ ಮೋರ್ ಆನೆಸ್ಟ್ ಅಂಡ್ ಒಬೀಡಿಯಂಟ್ ದನ್ ದ ನೇಟಿವ್ ಅಂತಾರಲ್ಲ, ಆ ರೀತಿಯಲ್ಲಿ ಇವರು ಈ ತರ ಮಾಡ್ಕೊಂಡಿದ್ದಾರೆ. ಹೀಗೆ ಈ ರಿಲಿಜನ್ ಮತ್ತು ಧರ್ಮಗಳ ಸಮೀಕರಣ ಮಾಡಿಕೊಂಡು, ಅಸಿದ್ಧಾಳದ ಸಮೀಕರಣ ಮಾಡಿಕೊಂಡು ಬಂದ ಅವ್ಯವಸ್ಥೆ ಏನಾಗಿದೆ, ಅದು ಶಾಖೋಪಶಾಖೆಗಳಾಗಿ ರಕ್ತಬೀಜಾಸ್ತ್ರನ ಪರಂಪರೆ ಬೆಳೆಕೊಂಡು ಬಂದಿದೆ. ಅವುಗಳ ವಿಶ್ಲೇಷಣೆ ಸಾಗಬೇಕಾಗಿದೆ. ಆ ಆಯಾಮದಲ್ಲಿ ಇವತ್ತು ನಮ್ಮ ಪ್ರಾಚೀನ ಸಂಪ್ರದಾಯಗಳಲ್ಲಿ ಮತವಾಗಲಿ, ಧರ್ಮವಾಗಲಿ, ವಿಚಾರ ಮನೋಧರ್ಮವಾಗಲಿ ಯಾವ ರೀತಿ ಬೆರೆತುಕೊಂಡಿದೆ, ಅದನ್ನು ಪ್ರತ್ಯೇಕ ಮಾಡಬೇಕೆ, ಅವಿನಾಭಾವವಾಗಿದೆಯಾ, ಅವೆಲ್ಲವನ್ನ ನೋಡಬೇಕಾದ ತುರ್ತು ತುಂಬಾ ಉಂಟು. ನಮ್ಮಲ್ಲಿ ಎಷ್ಟು ಸ್ವಾತಂತ್ರ್ಯ ಇತ್ತು ಅನ್ನೋದಕ್ಕೆ ಗೊತ್ತಾಗುತ್ತದೆ. ಒಂದು ನಾಟ್ಯಶಾಸ್ತ್ರವನ್ನು ತೆಗೆದುಕೊಂಡ್ರೆ ಸಾಕು ಗೊತ್ತಾಗ್ತದೆ. ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯ, ಒಟ್ಟು 36 ಅಧ್ಯಾಯಗಳಲ್ಲಿ ಅದು ಕಲಾವಿದರ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ.
ಒಂದು ರಂಗಪ್ರಯೋಗವನ್ನು ಮಾಡ್ತಾರೆ ದೇವದಾನವರ ಸಂಗ್ರಾಮದ್ದು. ಆಗ ರಾಕ್ಷಸರು ಗೇಲಿಗೆ ತುತ್ತಾಗ್ತಾರೆ. ಆಗ ಅವರು ರಂಗಸ್ಥಳಕ್ಕೆ ಬಂದುಬಿಟ್ಟಿದ್ರು ಅಲ್ಲಿಂದ ಪಾತ್ರಧಾರಿಗಳನ್ನ ಎಲ್ಲರೂ ಹೊಡೆದು ಗಲಾಟೆ ಮಾಡ್ಬಿಡ್ತಾರೆ. ಇವತ್ತು ನಡೀತಕ್ಕಂಥ ದೇವಸ್ಥಾನ ಕೂಲಿಗೆ ಆತರ ಕಾಣಿಸುತ್ತೆ. ನಮ್ಮ ಜನಾಂಗಕ್ಕೆ ಅವಮಾನವಾಯಿತು, ನಮ್ಮ ಜಾತಿಗೆ ಅವಮಾನವಾಯಿತು, ಜಾತವರು ಇದೆಲ್ಲ ಕಾಣಿಸುತ್ತದೆ. ಆಗ ಬ್ರಹ್ಮ ಗೊತ್ತಿಲ್ಲ, ಕಲೆಯಲ್ಲಿ ಈ ತರ ಸ್ವಾತಂತ್ರ್ಯಗಳು ತೆಗುತ್ತಾರೆ, ಅದಕ್ಕೆ ನೀವು ಅಡ್ಡಿ ಮಾಡಬಾರದು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ 36ನೇ ಅಧ್ಯಾಯದಲ್ಲಿ ಕಲಾವಿದರು ತಮಗಿರೋ ಸ್ವಾತಂತ್ರ್ಯವನ್ನ ದುರುಪಯೋಗ ಮಾಡಿಕೊಂಡು ಸಭ್ಯರು ಸಜ್ಜನರು ಲೋಕ ಪ್ರಯೋಜನಕಾರಿಗಳಾದವರನ್ನೆಲ್ಲ ಗೇಲಿ ಮಾಡೋಕೆ ಆರಂಭ ಮಾಡಿದಾಗ ಕಲಾವಿದರನ್ನ ಬಹಿಷ್ಕರಿಸ್ತಕ್ಕಂಥದ್ದಾಗುತ್ತೆ. ಕಲೆಗೂ ಕಲಾವಿದರಿಗೂ ಇಬ್ಬರಿಗೂ ಬಹಿಷ್ಕಾರ ಹಾಕ್ಬಿಡ್ತಾರೆ ಋಷಿಗಳು. ಆಗ ಭರತ ಪ್ರಾರ್ಥನೆ ಮಾಡ್ತಾನೆ, ಕಲಾವಿದರನ್ನು ಬೇಕಾದ್ರೆ ಬಹಿಷ್ಕರಿಸಿ, ಕಲೆಗೆ ಬೇಡ. ಆಯ್ತು, ಕಲೆಯನ್ನು ನಾವು ಶಾಪಕ್ಕೆ ತುತ್ತು ಮಾಡೋಲ್ಲ, ಅದು ಕಲಾವಿದರಿಗೆ ಶಾಪ ಹೋಗುತ್ತೆ. ಇದು ಬಹಳ ಅರ್ಥಪೂರ್ಣವಾಗಿದೆ. ಅಂದ್ರೆ ನಮ್ಮ ಪರಂಪರೆ ಬಾಧ್ಯತೆ ಹಕ್ಕು ಎರಡನ್ನೂ ಒಟ್ಟೊಟ್ಟಿಗೆ ತೆಗೆದುಕೊಂಡಿರುವಂಥದ್ದು. ಈ ತರ ಸಾವಿರ ಸಂದರ್ಭಗಳಿದ್ದು ಅವುಗಳನ್ನ ಕೂಲಂಕಷವಾಗಿ ನಿರಾಧಾರವಾಗಿ ಅಭ್ಯಾಸ ಮಾಡಬೇಕು. ಅದಕ್ಕೆ ಬೇಕಾಗಿರುವ ಒಂದು ಧೈರ್ಯದ ವಾತಾವರಣ ಬೇಕು. ಇವತ್ತು ಯಾರು ಕೂಡ ಕೆಲವು ಪದಗಳ ಬಿಟ್ಟು ಬೇರೆದನ್ನು ಮಾತಾಡೋಕ್ಕಾಗುವಂತ ಸ್ಥಿತಿಯಲ್ಲಿ ಬಂದಿದ್ದಾರೆ. ಅದನ್ನು ಮಾತಾಡಿದ್ರೆ ಹೇಗೋ, ಇದನ್ನು ಮಾತಾಡಿದ್ರೆ ಹೇಗೋ ಅಂತ ಈ ಸೂಡೋ ಸಮನ್ವಯದ ಸೂಡೋ ಸೆಕ್ಯುಲರ್ನ ಗಾಯತ್ರಿ ಜಪ ಮಾಡ್ತಾನೆ ಇರಬೇಕು. ಅದಿಂದ್ರೆ ನಡೆಯೋದೇ ಇಲ್ಲ ಅಂತ. ಮತ್ತೆ ಆ ಮಾರಿ ಮಸಣೆಗಳಿಗೆ ಎಲ್ಲದಕ್ಕೂ ಕೂಡ ಅರ್ಘ್ಯಗಳನ್ನು ಸಲ್ಲಿಸ್ತಾನೆ ಇರಬೇಕು. ಇದೆಲ್ಲ ಆಗುವಂಥದ್ದಲ್ಲ ಅಂತ ಇದು ತುಂಬಾ ಅಪಾಯಕಾರಿ ಆಗುತ್ತೆ. ಮತ್ತು ಯಾವುದೇ ಚಿಕಿತ್ಸಕ ದೃಷ್ಟಿ ಎಲ್ಲಕ್ಕೂ ಸೇರ್ಬೇಕು. ಈಗ ನಾನು ನನ್ನ ಸನಾತನ ಧರ್ಮದಲ್ಲಿ ಏನು ಗುಣ ದೋಷ ಇದೆ ಅದನ್ನು ತಿಳಿಸುವಂತೆಯೇ ಅಷ್ಟೇ ನಿಷ್ಪಾಕ್ಷಿಕವಾಗಿ ಮಿಕ್ಕ ಬೇರೆ ಬೇರೆ ರಿಲಿಜನ್ಗಳಲ್ಲಿರ್ತಕ್ಕಂಥದ್ದನ್ನು ಹೇಳಬೇಕು. ಆದ್ರೆ ಅದಕ್ಕಿಲ್ಲ, ಇದಕ್ಕೆ ಮಾತ್ರ ಉಂಟು ಅದಕ್ಕಿಲ್ಲ ಅಂತ ಪಕ್ಷಪಾತದ ನಡೆಯಲ್ಲಿ ನಡೀತಕ್ಕಂಥದ್ದು ಎಲ್ಲ ತುಂಬಾ ಆಗ್ತಾ ಇದೆ. ಅದರ ರಾಜಕೀಯ ವ್ಯವಸ್ಥೆ ಅಂತೂ ಇವತ್ತು ಪೇಪರ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ವರ್ಗದವರು ನಾವು ಹಿಂದೂಗಳೇ ಅಲ್ಲ ಅಂತ ಬಿಟ್ಟು ಟೌನ್ ಹಾಲ್ ಹತ್ರ ಜಾಥಾ ಹೊರಟ ಕೂತಿರ್ತಕ್ಕಂಥದ್ದು. ಅಲ್ಲಿ ಕಡೆಗೆ ನೋಡಿದ್ರೆ ತಫ್ಸೀಲ್ ಮಾಡಿದ್ರೆ ಯಾವುದು ಎಷ್ಟು ಪ್ರಮಾಣದಲ್ಲಿ ಉಳಿದಿತ್ತು ಅಂತ ನೋಡಿದ್ರೆ ಸನಾತನ ಧರ್ಮದ ಸಾಮಗ್ರಿ ಅಲ್ಲಿ ಹೋಗಿರ್ತಕ್ಕಂಥದ್ದು. ಈಗ ನಾವು ಹೇಳ್ತೇವಲ್ಲ, ಮೂಲದವರು ವಲಸಿಗರು ಅಂತ ಕಾಂಗ್ರೆಸ್ ಇತ್ಯಾದಿ ಪಕ್ಷಗಳಲ್ಲಿ ಆ ತರ ನೋಡಿದಾಗ ಇವರು ಅಲ್ಲಿಂದಲೇ ತೆಗೆದುಕೊಂಡು ಹೋದದ್ದು ಅಂತ ಗೊತ್ತಾಗುತ್ತೆ. ಇದನ್ನ ದಾಕ್ಷಿಣ್ಯವಿಲ್ಲದೆ ಆದರೆ ಸತ್ಯೇಕ ಪ್ರಾವಣ್ಯದಿಂದ ಮಾಡುವ ತುರ್ಟಿಗೆ ಈ ನಿಲುಮೆಯ ಪ್ರಕಾಶನ ಒಳ್ಳೆಯ ನಾಂದಿ ಆಗಲಿ ಅನ್ನುವ ಹಾರೈಕೆಯಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಶತಾವಧಾನಿ ಗಣೇಶ್ ಅವರು ಕಾರ್ಯಕ್ರಮ ಹೊರಡಬೇಕಾಗಿರೋದ್ರಿಂದ ಪ್ರೊಫೆಸರ್ ಎಸ್.ಎನ್. ಬಾಲಗಂಗಾಧರ ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ವಂದನೆಗಳನ್ನು ಸಮರ್ಪಿಸಬೇಕು. ಈಗ ಮತ್ತೊಬ್ಬ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಪ್ರಧಾನ್ ಗುರುದತ್ ಅವರಿಂದ ಕೇಳೋಣ. ಎಸ್.ಎನ್. ಬಾಲಗಂಗಾಧರ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಬೌದ್ಧಿಕ ಚಟುವಟಿಕೆಗೆ ಬೇಕಾಗಿದ್ದಂತಹ ಹಿನ್ನೆಲೆಯನ್ನು ಸಮರ್ಥವಾಗಿ ನಿರೂಪಿಸಿದಂತಹ ಶತಾವಧಾನಿ ಗಣೇಶ್ ಅವರೇ, ಈ ಬೌದ್ಧಿಕ ದಾಸ್ಯದಲ್ಲಿ ಭಾರತ ಕೃತಿಯ ಅನುವಾದವನ್ನು ಕೊಟ್ಟು ನಮಗೆ ಉಪಕರಿಸಿರ್ತಕ್ಕಂಥ ರಾಜಾರಾಮ್ ಹೆಗ್ಡೆ ಅವರೇ, ನಿಲುಮೆ ಪ್ರಕಾಶನದ ರಾಕೇಶ್ ಶೆಟ್ಟಿ ಮತ್ತು ಮಿತ್ರರೇ, ಭಾಗವಹಿಸಿರ್ತಕ್ಕಂಥ ಹಿರಿಯರೇ ಮಿತ್ರರೇ, ಇಂದಿನ ಸಮಾರಂಭ ತುಂಬ ವಿಶಿಷ್ಟವಾದದ್ದು ಅಂತ ಹೇಳಿ ಅಂತ ನಾನು ಭಾವಿಸಿದ್ದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಅಂತಂದರೆ, ಗಣೇಶ್ ಅವರು ಈಗಾಗಲೇ ವಿವರಿಸಿ ಹೇಳಿದ್ದಾರೆ. ನಮ್ಮ ಭಾರತೀಯ ಧಾರ್ಮಿಕ ಕ್ಷೇತ್ರದಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಅನೇಕ ಶಬ್ದಗಳನ್ನು ನಾವು ವಿದೇಶಿ ಚಿಂತನೆಯ ಜೊತೆಗೆ ಬೆರೆತು ಬಿಟ್ಟು ಒಂದು ಕೋಲಾಹಲದ ಸನ್ನಿವೇಶವನ್ನು ಸೃಷ್ಟಿಸಿಬಿಟ್ಟಿದ್ದೇವೆ, ಗೊಂದಲದ ಸನ್ನಿವೇಶವನ್ನು ಸೃಷ್ಟಿಸಿಬಿಟ್ಟಿದ್ದೇವೆ ಅಂಥ ಗೊಂದಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿವಾರಿಸತಕ್ಕಂತಹ ಮಹತ್ವಪೂರ್ಣವಾದಂತಹ ಕೆಲಸವನ್ನು ಮಾಡಿರೋದು ಪ್ರೊಫೆಸರ್ ಗಂಗಾಧರ್ ಅವರು. ಆದ್ದರಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಗೌರವದ ಸಂಗತಿ ಆಗಿದೆ ಅಂತ ಹೇಳಿಬಿಟ್ಟು, ಅಷ್ಟೇ ಅಲ್ಲ, ಅವರು ವಿದೇಶದಲ್ಲಿದ್ದುಕೊಂಡು ತಮ್ಮ ಕಾರ್ಯದ ಮಹತ್ತನ್ನು ತಿಳಿಸ್ಕೊಡೋದ್ರಿಂದಲೇ ಅವರು ಸಂತೃಪ್ತರಾಗದಿರ ಕುವೆಂಪು ವಿಶ್ವವಿದ್ಯಾನಿಲಯದ ಜೊತೆಯಲ್ಲಿ ಸಂಪರ್ಕವನ್ನು ಸ್ಥಾಪಿಸಿಕೊಂಡು ಅಲ್ಲಿ ಒಂದು ವಿಶಿಷ್ಟವಾದಂತಹ ವಿಚಾರ ವೇದಿಕೆಯನ್ನು ಅವರು ಕಲ್ಪಿಸಿದ್ದಾರೆ.
ಆ ಕಾರ್ಯದಲ್ಲೂ ಕೂಡ ರಾಜಾರಾಮ್ ಅವರು ಅವರಿಗೆ ನೆರವಾಗ್ತಾ ಇದ್ದಾರೆ. ಇದು ವಿಶೇಷ ಸಂತೋಷದ ಸಂಗತಿ. ಈಗಾಗಲೇ ಗಣೇಶ್ ಅವರು ಹೇಳಿದರು, ದಿ ಹೀರನ್ ಇನ್ ಇಸ್ ಬ್ಲೈಂಡ್ನೆಸ್ ಅಂತಕ್ಕಂಥ ಕೃತಿಯನ್ನು ಅವರಾಗಲೇ ನಿನ್ನೆ ಸ್ಮೃತಿ ವಿಸ್ಮೃತಿ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನತಕ್ಕಂಥ ಹೆಸರಿನಲ್ಲಿ ರಾಜಾರಾಮ್ ಅವರು ಅದನ್ನು ಪ್ರಕಟಿಸಿದ್ದರು. ಆದರೆ ಅದು ತುಂಬ ವಿಚಾರ ಪರಿಪೂರ್ಣವಾಗಿದ್ದಂತಹ ಗ್ರಂಥವಾದದ್ದರಿಂದ ಜನಸಾಮಾನ್ಯರಿಗೆ ಅದು ತಲುಪಲಾರದು ಅನ್ನತಕ್ಕಂಥ ದೃಷ್ಟಿಯಿಂದ ಅಥವಾ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಕಷ್ಟವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅಂಕಣ ಬರಹಗಳ ರೂಪದಲ್ಲಿ ಅವರು ಅದನ್ನು ಮತ್ತೆ ಸಾದರಪಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಸ್ಮೃತಿ ವಿಸ್ಮೃತಿ ಆ ಗ್ರಂಥವನ್ನು ಓದಿಲ್ಲ, ಆದರೆ ಇದನ್ನು ಓದಿದಂತಹ ಸಂದರ್ಭದಲ್ಲಿ ನನಗೆ ತುಂಬ ಸಂತೋಷವಾಯಿತು. ರಾಜಾರಾಮ್ ಅವರು ಅವರ ವಿಚಾರಗಳು ಎಷ್ಟು ಸ್ಪಷ್ಟವಾಗಿದೆ, ಬೇರೆಯವರ ವಿಚಾರಗಳನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟು ಮಟ್ಟಿನ ಸ್ಪಷ್ಟತೆಯೊಂದಿಗೆ ಅದನ್ನು ನಿರೂಪಿಸಬಲ್ಲರು ಅನ್ನತಕ್ಕಂಥದ್ದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅಷ್ಟೇ ಅಲ್ಲ, ಈ